ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಪೂರ್ಣಾಂಕಗಳು ಅನ್ನುವಂಥ ಪಾಠದ ಗಣಿತ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಈ ಪೂರ್ಣಾಂಕ ಅನ್ನುವಂಥ ಪಾಠದಲ್ಲಿ ಅಭ್ಯಾಸ 1.2ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸೋಣ. ಈ ಪೂರ್ಣಾಂಕಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಇಂಟೀಜರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಇಂಟೀಜರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಮೊದಲನೇದಾಗಿ ಪ್ರಶ್ನೆಯನ್ನ ಓದ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಪ್ರತಿಯೊಂದರ ಗುಣಲಬ್ಧ ಕಂಡುಹಿಡಿಯಿರಿ. ಮುಖ್ಯವಾದ ಪ್ರಶ್ನೆ 1. ಅಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದರ ಗುಣಲಬ್ಧ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಇದರಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಇ, ಎಫ್, ಜಿ, ಎಚ್. ಹಾಗಾದ್ರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಎ, ಬಿ, ಸಿ ಮತ್ತು ಡಿ ಗಳ ಲೆಕ್ಕವನ್ನ ಬಿಡಿಸಿದ್ದೇವೆ. ಅವುಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ಈ ಲೆಕ್ಕಗಳನ್ನ ಬಿಡಿಸೋಣ. ನೋಡಿ, ಇಲ್ಲಿ ಕೊಟ್ಟಂತ ಪ್ರಶ್ನೆಗಳು ಏನಾಗಿದ್ದಾವೆ ಅಂದ್ರೆ ಪೂರ್ಣಾಂಕಗಳಾಗಿದ್ದಾವೆ. ಪೂರ್ಣಾಂಕಗಳಂದ್ರೆ ಸಂಖ್ಯೆಗಳು ಒಂದು ಪ್ಲಸ್ ಮತ್ತು ಮೈನಸ್ ಚಿಹ್ನೆಯನ್ನ ಹೊಂದಿರ್ತವೆ. ಪ್ಲಸ್ ಆದ್ರೂ ಹೊಂದಿರಬಹುದು ಅಥವಾ ಮೈನಸ್ ಆದ್ರೂ ಹೊಂದಿರಬಹುದು. ಈಗ ನೋಡಿ, ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು, ಚಿಹ್ನೆಯನ್ನ ಗುಣಿಸ್ಬೇಕು. ಇಲ್ಲಿ ಮೈನಸ್ ಚಿಹ್ನೆ ಇದೆ, ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ, ಇಲ್ಲಿ ಮೈನಸ್ ಚಿಹ್ನೆ ಇದೆ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಇದೆ? 0 ಇದೆ. ಇನ್ನೊಂದು ವಿಷಯವನ್ನ ನೀವು ತಿಳ್ಕೋಬೇಕು, 0ಗೆ ಯಾವುದೇ ಚಿಹ್ನೆ ಇರುವುದಿಲ್ಲ. 0ಯು ಯಾವುದೇ ಚಿಹ್ನೆಯನ್ನು ಹೊಂದಿರುವುದಿಲ್ಲ, ಪ್ಲಸ್ ಅನ್ನು ಹೊಂದಿರುವುದಿಲ್ಲ, ಮೈನಸ್ ಅನ್ನು ಹೊಂದಿರುವುದಿಲ್ಲ. ಇನ್ನೊಂದು, ಇದು ಗುಣಾಕಾರ ಲೆಕ್ಕ ಆಗಿರೋದ್ರಿಂದ ಗುಣಾಕಾರದಲ್ಲಿ 0 ಇದ್ದಾಗ ಈ ಪೂರ್ತಿ ಉತ್ತರ ಏನಾಗ್ತಾ ಇದೆ ಅಂದ್ರೆ 0 ಆಗ್ತಾ ಇದೆ. ಅಂದ್ರೆ ಯಾವುದೇ ಸಂಖ್ಯೆಯನ್ನ 0ಗೆ ಗುಣಿಸಿದ್ರು ಅಥವಾ 0ಯನ್ನ ಯಾವುದೇ ಸಂಖ್ಯೆಯಿಂದ ಗುಣಿಸಿದ್ರು ಕೂಡ ಉತ್ತರ ಏನಾಗ್ತಾ ಇದೆ? 0 ಆಗ್ತಾ ಇದೆ ಅಂತೇಳಿ ನಾವು ತಿಳ್ಕೋಬೇಕು. ಇನ್ನು ಎಫ್ ಲೆಕ್ಕವನ್ನು ಬಿಡಿಸೋಣ. -12 ಗುಣಾಕಾರ -11 ಗುಣಾಕಾರ 10 ಅಂತಿದೆ. ಹಾಗಾದ್ರೆ ಮೊದಲನೇದಾಗಿ ನಾವೇನು ಗುಣಿಸ್ಬೇಕು? ಚಿಹ್ನೆಯನ್ನ ಗುಣಿಸ್ಬೇಕು. ಮೈನಸ್ ಚಿಹ್ನೆ ಇದೆ, ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ನಾವು ಅದನ್ನ ಏನಂತ ಬರ್ಕೋಬೇಕು? ಪ್ಲಸ್ ಅಂತೇಳಿ ಬರ್ಕೋಬೇಕು. ಹಾಗಾದ್ರೆ ಮೈನಸ್ ಚಿಹ್ನೆ ಗುಣಿಸಿದಾಗ ಪ್ಲಸ್ ಆಗ್ತಾ ಇದೆ, ಪ್ಲಸ್ ಗುಣಿಸಿದಾಗ ಪ್ಲಸ್ ಆಗ್ತಾ ಇದೆ. ಹೌದಾ? ಈ ರೀತಿಯಾಗಿ ನಾವು ಚಿಹ್ನೆಗಳ ಗುಣಾಕಾರ ಮಾಡ್ಕೋಬೇಕು. ಈಗ 12 ಗುಣಿಸು 11 ಗುಣಿಸು 10 ಅಂತೇಳಿ ಸಂಖ್ಯೆಗಳನ್ನ ಗುಣಿಸ್ಬೇಕು. ಹಾಗಾದ್ರೆ ನೋಡಿ, 12 ಗುಣಿಸು 11. ಹಾಗಾದ್ರೆ 11 ಆಗ್ಲೇ 22, 11 ಒಂದ್ಲೆ 11, 11ಕ್ಕೆ 2 ಗುಣಿಸಿದಾಗ ಎಷ್ಟಾಯ್ತು? 13 ಆಯ್ತು. ಈಗ 12, 11 ಗುಣಿಸಿದ್ವಿ, ಮುಂದೆ ಏನಿದೆ? 10 ಇದೆ. ಹಾಗಾದ್ರೆ ಯಾವುದೇ ಸಂಖ್ಯೆನ 10ರಲ್ಲಿ ಗುಣಿಸಿದಾಗ ಮುಂದೆ ಒಂದು ಏನು ಬರ್ತಾ ಇದೆ? 0 ಬರ್ತಾ ಇದೆ. ಹಾಗಾದ್ರೆ 132 10ಲೆ 1320 ಆಯ್ತು. ಅದೇ ಉತ್ತರವನ್ನು ನಾ ಇಲ್ಲಿ ಬರೆದು ಬಿಡ್ತೀನಿ. ಹಾಗಾದ್ರೆ ಎಫ್ ಲೆಕ್ಕದ ಉತ್ತರ ಎಷ್ಟಾಯ್ತು? ಪ್ಲಸ್ 1320 ಆಯ್ತು ಅಂತೇಳಿ ನಾವು ಈ ರೀತಿಯಾಗಿ ಕಂಡುಕೊಳ್ಳಬಹುದು. ಅದೇ ರೀತಿಯಲ್ಲಿ ಜಿ ಲೆಕ್ಕವನ್ನು ಬಿಡಿಸೋಣ. 9 ಗುಣಿಸು -3 ಗುಣಿಸು -6. ನೋಡಿ, ಈ 9 ಅನ್ನುವಂತ ಸಂಖ್ಯೆಯಿಂದ ಯಾವುದೇ ಚಿಹ್ನೆ ಇಲ್ಲ ಅಂದಾಗ ನಾವು ಏನ್ ಬರ್ಕೋಬೇಕು? ಪ್ಲಸ್ ಚಿಹ್ನೆಯನ್ನ ಬರ್ಕೋಬೇಕು. ಈಗ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ಗುಣಿಸಿದಾಗ ಮೈನಸ್ ಆಗ್ತಾ ಇದೆ, ಮೈನಸ್ ಗುಣಿಸಿದಾಗ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಮೊದಲು ಚಿಹ್ನೆಗಳ ಗುಣಾಕಾರ, ಹೌದಾ? ಚಿಹ್ನೆಯನ್ನು ಗುಣಿಸಿದೇವಿ. ಈಗ ಸಂಖ್ಯೆಗಳಾದಂತಹ 9 ಗುಣಿಸು 3 ಗುಣಿಸು 6, ಹೌದಾ? ಗುಣಾಕಾರದಲ್ಲಿ ಈ ರೀತಿಯಲ್ಲೂ ಗುಣಿಸಬಹುದು ಅಥವಾ ಈ ರೀತಿಯಲ್ಲೂ ಗುಣಿಸಬಹುದು. ಅಂದ್ರೆ ಬಲಭಾಗದಿಂದ ಕೂಡ ಗುಣಿಸಬಹುದು, ಎಡಭಾಗದಿಂದ ಕೂಡ ನಾವು ಸಂಖ್ಯೆಗಳನ್ನ ಗುಣಿಸಬಹುದು. ನೋಡಿ, 6 3ಲೆ 18, 18 9ಲೆ ಎಷ್ಟಾಗ್ತಾ ಇದೆ? 162. 18 9ಲೆ 162 ಆಗ್ತಾ ಇದೆ. ಹಾಗಾಗಿ ಇದರ ಉತ್ತರ ಪ್ಲಸ್ 162 ಅಂತೇಳಿ ಹೇಳ್ತಾ ಇದ್ದೀವಿ. ಇನ್ನು
ಯಾಜ್ಯ ಲೆಕ್ಕವನ್ನು ಬಿಡಿಸೋಣ. ಇಲ್ಲಿ ಮೂರು ಸಂಖ್ಯೆಗಳು ಏನನ್ನ ಹೊಂದಿದಾವೆ? ಮೈನಸ್ ಚಿಹ್ನೆಯನ್ನ ಹೊಂದಿದಾವೆ. ಹಾಗಾದ್ರೆ ಚಿಹ್ನೆಗಳನ್ನ ಗುಣಿಸೋಣ. ಮೈನಸ್ ಮೈನಸ್ ಗುಣಿಸಿದಾಗ ಮೈನಸ್ ಪ್ಲಸ್ ಆಗ್ತಾ ಇದೆ, ಮೈನಸ್ ಮೈನಸ್ ಗುಣಿಸಿದ್ರೆ ಪ್ಲಸ್ ಆಯ್ತು, ಪ್ಲಸ್ ಮೈನಸ್ ಗುಣಿಸಿದಾಗ ಮತ್ತೊಳ್ಳಿ ಏನು ಬರ್ತಾ ಇದೆ? ಮೈನಸ್ ಚಿಹ್ನೆಯೇ ಬರ್ತಾ ಇದೆ. ಈಗ ಸಂಖ್ಯೆಗಳನ್ನ ಗುಣಿಸೋಣ. 18 ಇದೆ, 5 ಇದೆ, 4 ಇದೆ. 18 5 90, 18 5 90, 90ನ್ನ 4ರಲ್ಲಿ ಗುಣಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 360. ಹಾಗಾಗಿ ಈ ಮೂರು ಸಂಖ್ಯೆಗಳನ್ನು ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು ಬಂತು? -360 ಅಂತೇಳಿ ನಾವು ತಿಳ್ಕೊಬಹುದಾಗಿದೆ. ಈ ರೀತಿಯಾಗಿ ಈ ಪೂರ್ಣಾಂಕಗಳ ಗುಣಲಬ್ಧವನ್ನ ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.